ಯಾವಾಗ ದೇವಾಲಯದ ಬಾಗಿಲು 6 ತಿಂಗಳಗಳವರೆಗೆ ಮುಚ್ಚುತ್ತದೆ, ಆಗ ಒಳಗೆ ಉರಿಸುವ ದೀಪ 6 ತಿಂಗಳವರೆಗೆ ಹೇಗೆ ನಿರಂತರವಾಗಿ ಉರಿಯುತ್ತದೆ? ಮತ್ತು ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ, 2013ರ ಪ್ರವಾಹದ ಸಮಯ. ಆಗ ಎಲ್ಲ ಕ್ಷೇತ್ರ ಹಾಳಾಗಿತ್ತು. ಆಗ ದೇವಾಲಯವನ್ನು ಕಾಪಾಡಲು ಹಿಂದಿನಿಂದ ಒಂದು ವಿಶಾಲವಾದ ಭೀಮಶಿಲೆಯನ್ನು ಯಾರು ಇಟ್ಟರು? ಅದೇನಾದರೂ ಕೇವಲ ಒಂದು ಘಟನೆ ಮಾತ್ರ ಆಗಿರಬಹುದಾ, ಅಥವಾ ಯಾವುದೋ ದೈವೀಯ ಶಕ್ತಿಯ ಚಮತ್ಕಾರವಾ? ಈ ಎಲ್ಲ ರಹಸ್ಯಮಯ ಘಟನೆಗಳ ಉತ್ತರವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಮ್ಮೊಂದಿಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ನಾವು ನಿಮಗೆ ಕೇದಾರನಾಥ ಧಾಮದ ನೀವು ಕೇಳದ ರಹಸ್ಯಮಯ ವಿಷಯಗಳನ್ನು ನಿಮಗೆ ತಿಳಿಸುತ್ತೇವೆ. ಇವು ಇದುವರೆಗೂ ವಿಜ್ಞಾನಕ್ಕೂ ದೊರೆಯದ ಉತ್ತರಗಳಾಗಿವೆ. ಭಾರತದ ಉತ್ತರಾಖಂಡ್ನಲ್ಲಿ ಇರುವ ಕೇದಾರನಾಥ ಧಾಮ ಕೇವಲ ಒಂದು ದೇವಾಲಯ ಮಾತ್ರವಲ್ಲ, ಬದಲಾಗಿ ಭಕ್ತಿ, ರಹಸ್ಯ ಮತ್ತು ಚಮತ್ಕಾರಗಳ ಅದ್ಭುತ ಸಂಗಮವಾಗಿದೆ. ಹಿಮಾಲಯಗಳ ಮೇಲೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ಪವಿತ್ರ ಸ್ಥಳ ಸಾವಿರಾರು ವರ್ಷಗಳಿಂದ ಭಕ್ತರನ್ನು ತನ್ನೆಡೆ ಸೆಳೆಯುತ್ತಾ ಬಂದಿದೆ. ಆದರೆ ನಿಮಗೆ ಗೊತ್ತಾ, ಈ ದೇವಾಲಯದ ಪ್ರತಿ ಕಲ್ಲಿನ ಹಿಂದೆ ಅಡಗಿದೆ ಎಣಿಸಲಾರದಷ್ಟು ಕಥೆಗಳು. ಅವು ಕೇವಲ ಭಕ್ತಿ ಮಾತ್ರವಲ್ಲ, ಬದಲಾಗಿ ಚಮತ್ಕಾರಗಳು ಮತ್ತು ವಿಜ್ಞಾನದೊಂದಿಗೆ ಹೊಂದಿಕೊಂಡಿವೆ. 16 ಜೂನ್ 2016ರ ಆ ಕತ್ತಲು ತುಂಬಿದ ರಾತ್ರಿ, ಆಗ ಪ್ರಕೃತಿಯು ತನ್ನ ತಾಂಡವವನ್ನು ತೋರಿಸುತ್ತಿತ್ತು ಮತ್ತು ಉತ್ತರಾಖಂಡ್ನ ಕೇದಾರನಾಥದಲ್ಲಿ ಪ್ರತಿ ಕಡೆಯೂ ವಿನಾಶ ಮಾಡಿಬಿಟ್ಟಿತ್ತು. ಆದರೆ ಇದೇ ವಿನಾಶದ ಮಧ್ಯೆ ಒಂದು ಚಮತ್ಕಾರ ನಡೆದು ಬಿಟ್ಟಿತು. ಅದು ಜನರ ನಂಬಿಕೆ ಮತ್ತು ಭಕ್ತಿಯನ್ನು ಇನ್ನಷ್ಟು ಆಳವಾಗಿಸಿತು. ಬನ್ನಿ, ನಾವು ನಿಮಗೆ ಆ ಸಮಯದ ಭಯಾನಕತೆ ಮತ್ತು ಚಮತ್ಕಾರದ ಬಗ್ಗೆ ಹೇಳುತ್ತೇವೆ. ಅದು ಕೇದಾರನಾಥ ದೇವಾಲಯವನ್ನು ರಕ್ಷಿಸಿತ್ತು. ಆ ರಾತ್ರಿ ಕೇದಾರನಾಥದಲ್ಲಿ ಪ್ರವಾಹದ ನೀರು ಮಂದಾಕಿನಿ ನದಿಯಿಂದ ಉಕ್ಕಿಕೊಂಡು ಬಂದಿತ್ತು. ಹೆಚ್ಚಿನ ಮಳೆ ಮತ್ತು ಗ್ಲೇಷಿಯರ್ಗಳ ಕರಗುವಿಕೆಯಿಂದ ಸ್ಥಿತಿ ಮತ್ತಷ್ಟು ಭಯಾನಕವಾಗಿ ಪ್ರವಾಹವು ಊರನ್ನು ತನ್ನ ಮಡಿಲಿನಲ್ಲಿ ಹಾಕಿಕೊಳ್ಳುತ್ತಾ ಹೊರಟಿತ್ತು. ಎಲ್ಲಿ ಮೊದಲು ಬೆಟ್ಟಗಳ ಸುಂದರತೆ ಇತ್ತೋ ಅಲ್ಲಿ ಈಗ ವಿನಾಶದ ತಾಂಡವವಿತ್ತು. ಹೋಟೆಲ್, ಅಂಗಡಿ, ಮನೆ ಎಲ್ಲವನ್ನೂ ಪ್ರವಾಹವು ತನ್ನ ಮಡಿಲಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಸುಮಾರು 6,000 ಜನರು ಸತ್ತರು, ಲಕ್ಷಗಟ್ಟಲೆ ಜನ ಮನೆ ಕಳೆದುಕೊಂಡರು. ಆದರೆ ಒಂದು ವಿಷಯ ಸರಿಯಾಗಿ ಕಾಣುತ್ತಿತ್ತು, ಈ ಆಪತ್ತು ಕೇದಾರನಾಥ ದೇವಾಲಯದ ಕಡೆಗೆ ಹೊರಟಿತ್ತೆಂದು. ಇದೇನಾದರೂ ಭಗವಂತ ಶಿವರ ಪವಿತ್ರ ಧಾಮವನ್ನು ಧ್ವಂಸ ಮಾಡೋದಿತ್ತೋ ಏನೋ. ಹೇಗೆ ಪ್ರವಾಹ ದೇವಾಲಯದ ಕಡೆಗೆ ಸಮೀಪಿಸುತ್ತಿತ್ತೋ, ಅಚಾನಕ್ಕಾಗಿ ಒಂದು ದೊಡ್ಡ ಶಿಲೆ, ಅದಕ್ಕೆ ಈಗ ಭೀಮಶಿಲೆ ಎನ್ನಲಾಗುತ್ತದೆ, ನೀರಿನ ಹರಿವಿನೊಂದಿಗೆ ಹರಿಯುತ್ತಾ ಬಂದು ದೇವಾಲಯದ ಹಿಂದೆ ಬಂದು ನಿಂತಿತ್ತು. ಆ ವಿಶಾಲವಾದ ಕಲ್ಲು ದೇವಾಲಯದಿಂದ ಸುಮಾರು 50 ಫೀಟ್ನಷ್ಟು ದೂರದಲ್ಲಿ ಬಂದು ನಿಂತಿತ್ತು ಮತ್ತು